ವಿಜಯನಗರ ಚಾನೆಲ್ ವೀಕ್ಷಕರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ನಾನು ಭುವನಶ್ರೀ ನವೀನ್ ಕುಮಾರ್. ಈಗ ವಾರ್ತೆಗಳ ಮುಖ್ಯಾಂಶಗಳು. ಕೇಂದ್ರ ಸಚಿವ ತಾಲೂಕುಗಳ ಸರ್ಕಾರಿ ಶಾಲಾ ದೈಹಿಕ ಶಿಕ್ಷಕರು. ಈಗ ವಾರ್ತೆಗಳ ವಿವರ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿರವರು ಸೇರಿದಂತೆ ಅವರ ಕುಟುಂಬದವರಿಂದ ರಾಮನಗರ ಜಿಲ್ಲೆಯ ಬಿಡದಿ ಹೋಬಳಿ ವ್ಯಾಪ್ತಿಯ ಕೇತನಾನಹಳ್ಳಿಯಲ್ಲಿ 71.30 ಎಕರೆ ಜಮೀನನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆಂದು ಸಮಾಜ ಪರಿವರ್ತನಾ ಸಮುದಾಯದ ಅಧ್ಯಕ್ಷ ಎಸ್ಆರ್ ಹಿರೇಮಠರವರು ಸುದ್ದಿಗೋಷ್ಠಿಯಲ್ಲಿ ಆರೋಪಿಸಿದ್ದಾರೆ. ಹೀಗೆ ದಿನಾಂಕ 29ರಂದು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಎಸ್ಆರ್ ಹಿರೇಮಠರವರು, ಬಳ್ಳಾರಿ, ತುಮಕೂರು, ಚಿತ್ರದುರ್ಗ, ಹೊಸಪೇಟೆಯಂತ ನಗರಗಳು ಕೆಎಂಇಆರ್ಸಿ ಅಡಿಯಲ್ಲಿ ಬರುವುದೇ ಇಲ್ಲ. ಆರೋಗ್ಯ ಕ್ಷೇತ್ರಕ್ಕೆ ನೀಡಲಾದ 1023.50 ಕೋಟಿ ಪೈಕಿ 731 ಕೋಟಿಯನ್ನ ಗಣಿಬಾಧಿತವಲ್ಲದ ಇಂಥ ನಗರ ಪ್ರದೇಶಗಳಿಗೆ ವಿನಿಯೋಗಿಸಲಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ನಿನ್ನಿನ ದಿವಸ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾದಲ್ಲಿ ಆನರೇಬಲ್ ಪಂಕಜ್ ಮಿಥಲ್ ಜಸ್ಟಿಸ್ ಅವರು ಎಸ್.ವಿ.ಎನ್. ಭಟ್ಟಿ ಇವರೇನೊಂದು ಡಿವಿಷನ್ ಬೆಂಚ್ ಇದೆ ಸುಪ್ರೀಂ ಕೋರ್ಟ್ದಲ್ಲಿ, ಅವರು ಇವತ್ತಿನ ಕೇಂದ್ರ ಸಚಿವರಾದಂಥ ಎಚ್.ಡಿ. ಕುಮಾರಸ್ವಾಮಿ ಅವರು ಆಮೇಲೆ ಇನ್ನಿತರ ಪ್ರಭಾವಶಾಲಿ ವ್ಯಕ್ತಿಗಳು 71 ಎಕರೆ 30 ಗುಂಟೆ ಜಮೀನನ್ನು ಕೇತಿಗಾನಹಳ್ಳಿಯಲ್ಲಿ ಬಿದಡಿ ಹೋಬಳಿ ರಾಮನಗರ ತಾಲೂಕು ಜಿಲ್ಲೆಯೊಳಗೆ ಸುಮಾರು 30-40 ವರ್ಷಗಳಿಂದ ಏನೊಂದು ಅಧಿಕೃತವಾಗಿ ಇಲ್ಲೀಗಲ್ ಆಗಿ ಮಾಡಿದ್ದಾರೆ. ಅದರ ವಿರುದ್ಧ ನಾವು ಲೋಕಾಯುಕ್ತದ ಎದುರು ಜಿ ಮಾದೇಗೌಡರು ಮತ್ತು ನಾವು ಕೂಡಿಕೊಂಡು ಕರ್ನಾಟಕ ಹೈಕೋರ್ಟ್ದಲ್ಲಿ ಅಲ್ಲಿನೂ ಕೂಡ ಚೀಫ್ ಜಸ್ಟಿಸ್ ಓಕಾ ಅವರೇನು ಅವಾಗ ಆಗಿದ್ದರು, ಅವರು ಇಬ್ಬರು ಜಡ್ಜ್ ಬೆಂಚು ನಮ್ಮ ಪರವಾಗಿ ಕೊಟ್ಟು ಈ ಎಲ್ಲ ಒತ್ತುವರಿಯನ್ನು ತೆರವು ಮಾಡಬೇಕು, ಎಷ್ಟೇ ಪ್ರಭಾವಶಾಲಿಗಳು. ಎರಡನೇದ್ದು, ಯಾರು ಒತ್ತುವರಿ ಮಾಡಿದ್ದಾರೆ ಅವರ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕಬೇಕು. ಮೂರನೇದ್ದು, ಯಾವ ಅಧಿಕಾರಿಗಳು ಒತ್ತುವರಿದಾರರಿಗೆ ಶಾಮೀಲಾಗಿ ಇದನ್ನು ಮಾಡಿದ್ದಾರೆ ಅವರ ವಿರುದ್ಧ ಕೇಸ್ ಹಾಕಬೇಕಂತ ಏನು ಮಾಡಿದ್ದಾರೆ ಅದರ ಕಾರ್ಯಾಚರಣೆ ತುಂಬ ಪ್ರಯತ್ನದ ನಂತರ ಕೋರ್ಟ್ ಆರ್ಡರ್ನೇ ಇಂಪ್ಲಿಮೆಂಟ್ ಮಾಡಲಿಲ್ಲ ಅಂತ CCC ಅಂತಾರೆ, ಸಿವಿಲ್ ಕ್ರಿಮಿನಲ್ ಕೇಸನ್ನು 674/2020 ಹಾಕಿದ್ರಿಂದ ಮತ್ತು ನ್ಯಾಯಾಧೀಶರು ಸ್ಪಷ್ಟವಾಗಿ ಇದನ್ನು ನೀವು ಮಾಡದಿದ್ದರೆ ನಾವು ನಿಮ್ಮ ವಿರುದ್ಧ ಫ್ರೇಮ್ ಮಾಡಿ ಜೈಲಿಗೆ ಕಳಿಸ್ತೀವಿ ಅಂತ ಹೇಳಿದ್ರಿಂದ ಈಗ ಚುರುಕಾಗಿ ಕೊನೆಗೆ ಅವರು ನೋಟಿಸ್ ಕೊಟ್ಟಿದ್ದಾರೆ. ಆ ನೋಟಿಸ್ ಕೊಟ್ಟಿದ್ದರಿಂದ ಇನ್ನು ನಾವೇನು ಅನಧಿಕೃತವಾದ ಭೂಮಿಯನ್ನು ಗೋಮಾಳ ಜಮೀನು ಮೂಕು ಪ್ರಾಣಿಗಳಿಂದ ಬಡವರಿಂದ ಎಲ್ಲ ಏನು ತೊಗೊಂಡಿದ್ದಾರೆ ಅದು ಯಾವುದು ಸರ್ಕಾರದ ವಶದೊಳಗಿರಬೇಕು, ಅದು ಇವರು ಜಾಗೃತರಾಗಿ ಅಲ್ಲಿ ಹೋಗಿದ್ದರು. ಇದು ನಮ್ಮ ಪ್ರಶಾಂತ್ ಭೂಷಣ್ ಅವರು ಮಾಡಿದಂಥ ಒಂದು ಹೋರಾಟದಿಂದ ಅಲ್ಲಿ ಜಯ ಆಗಿದೆ. ಇನ್ನು ಹಿರಿಯ ನ್ಯಾಯಾಧೀಶರು ಬಸವರಾಜ್ ಅವರು ಸಮರ್ಥವಾಗಿ ಈ ಕೋರ್ಟ್ ನಿಂದನಾ ಕೇಸೇನು ಕೆ ಸೋಮಶೇಖರ್ ಜಸ್ಟಿಸ್ ಅವರ ನೇತೃತ್ವದಲ್ಲಿ ವಿಭಾಗೀಯ ಬೆಂಚ್ ಅಂತಾರೆ ಡಿವಿಷನ್, ಅವರು ತುಂಬ ಉತ್ಕೃಷ್ಟವಾಗಿ ನಡೀತಾ ಇದ್ದಾರೆ. ಅದಕ್ಕೆ ನಮಗೊಂದು ಏನಿದೆ ನಿರೀಕ್ಷೆ ಇದೆ, ಏನಂದರೆ ಇದು ನ್ಯಾಯದ ಹಾದಿಯಲ್ಲಿ ನಡೀತಾ ಇದೆ. ಇನ್ನು ಕೆಲವೇ ವಾರಗಳಲ್ಲಿ ತಿಂಗಳುಗಳಲ್ಲಿ ಇದು ತಾತ್ವಿಕ ಹಂತಿಗೆ ಹೋಗಿ ಇಂಚು ಆ ಭೂಮಿ 71 ಎಕರೆ 30 ಗುಂಟೆ ಬರಬೇಕು ಮತ್ತು 20ರ ನಂತರ ಏನಾದರೂ ಎಡಿಷನಲ್ ಮಾಡಿದ್ರು ಅದನ್ನು ಕೂಡ ತೆರವುಗೊಳಿಸ್ತಾರೆ ಅಂತ ನಾವು ನಿರೀಕ್ಷೆ ಮಾಡ್ತೇವೆ. ಧನ್ಯವಾದಗಳು. ಹೊಸಪೇಟೆಯ ಟಿಬಿ ಡ್ಯಾಂನ 10ನೇ ತರಗತಿಯ ಹರಿಧರನ್ ಎಂಬ ವಿದ್ಯಾರ್ಥಿ ತಮ್ಮ ತಂದೆಯ ಸಾವಿನ ನೋವಿನಲ್ಲೂ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದಿದ್ದಾರೆ. ಈ ವಿದ್ಯಾರ್ಥಿಗೆ ದುಃಖ ಭರಿಸುವ ಶಕ್ತಿಯನ್ನ ಭಗವಂತ ಕರುಣಿಸಲೆಂದು ಗುರುವೃಂದ ಪ್ರಾರ್ಥಿಸಿದೆ. ಹೌದು,
ಹರಿಧರನ್ ಎಂಬ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಯ ತಂದೆ ಸೆಲ್ವಕುಟೀರವರು ಅನಾರೋಗ್ಯದಿಂದ ಬಳಲಿ ತಮಿಳುನಾಡಿನ ಆಸ್ಪತ್ರೆಯೊಂದರಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ವಿದ್ಯಾರ್ಥಿಯು ತನ್ನ ತಂದೆಯನ್ನ ಮಾತನಾಡಿಸಲು ದಿನಾಂಕ 28ರಂದು ತಮಿಳುನಾಡಿಗೆ ತೆರಳಿದ್ದಾನೆ. ಅದೇ ದಿನದಂದು ತಂದೆ ಸೆಲ್ವಕುಟೀರವರು ಸಾವಿಗೀಡಾಗಿದ್ದಾರೆ. ಅಂದು ತಂದೆಯ ಅಂತಿಮ ದರ್ಶನ ಪಡೆದ ಹರಿಧರನ್ ದಿನಾಂಕ 29ರಂದು ಟಿಬಿ ಡ್ಯಾಂನಲ್ಲಿ ಬರುವ ಸಂತ ಜೋಸೆಫ್ ಶಾಲೆಗೆ ತೆರಳಿ ತಂದೆಯ ಸಾವಿನ ನೋವಿನಲ್ಲೂ ಸಮಾಜ ವಿಜ್ಞಾನ ಪರೀಕ್ಷೆ ಬರೆದಿದ್ದಾನೆ. ಈತನಿಗೆ ಭಗವಂತ ದುಃಖ ಭರಿಸುವ ಶಕ್ತಿಯನ್ನ ಕರುಣಿಸಲೆಂದು ಸಂತ ಜೋಸೆಫ್ ಶಾಲಾ ಆಡಳಿತ ಮಂಡಳಿ ಹಾಗೂ ಗುರುವೃಂದ ಪ್ರಾರ್ಥಿಸಿದೆ. ಹೇಳಿಮ್ಮ ಏನಾಯ್ತು ಏನು ಭಯಪಡೋದು ಎಲ್ಲರಿಗೂ ಡೇ ಬಿಫೋರ್ ಎಸ್ಟರ್ಡೇ ನೈಟ್ ಬಂದು ಅವ್ನು ಇಲ್ಲೇ ಇದ್ದ. ನೈಟ್ 9:30ಗೆ ಅವರು ರಿಲೇಷನ್ ಕಾಲ್ ಮಾಡಿದರು, ಈಗ ಹುಷಾರಿರಲಿಲ್ಲ ಕಳಿಸ್ಕೊಡಿ ಅಂತ. ನಾವೇನಂದ್ವಿ, ಇಲ್ಲ ದೊಡ್ಡವನಿಗೆ ಕಳಿಸ್ಕೊಡ್ತೀವಿ, ಇವ್ನಿಗೆ ಎಕ್ಸಾಮ್ ಇದೆ, ನಾವು ಮನೇಲಿ ನಾವು ಕೇರ್ ಮಾಡ್ತೀವಿ ಅಂತ ಹೇಳಿದ್ವಿ. ಬಟ್ ಅದು ಸಡನ್ನಾಗಿ ಅವ್ನಿಗೆ ಹೋಗ್ಬಿಟ್ಟ. ಆಲ್ರೆಡಿ ಅವನು ಆಫ್ ಆಫ್ ದ ವೇ ರೀಚ್ ಆಗಿದ್ದ. ಬಟ್ ಇವನಿಗೂ ಸಮಾಧಾನ ಆಗಿರಲಿಲ್ಲ, ಇರಬೇಕು, ಹೋಗಬೇಕು, ಅವರಪ್ಪ ನೋಡ್ಬೇಕಂತಲೇ ಇತ್ತು. ಸರಿ, ಅವ್ನಿಗೆ ಯಾಕೆ ಬೇಡ ಅನ್ಬೇಕಂತ ನಾವೇ ಸ್ವಲ್ಪ ಬಸ್ಸಲ್ಲಿ ಹತ್ತಿಸಿ ಕಳಿಸಿದ್ವಿ. ಆಮೇಲೆ ಮಾರ್ನಿಂಗ್ 5:30 ಅರೌಂಡ್ ಎಸ್ಟರ್ಡೇ ಸೊ ಅವ್ರು ಡೆತ್ ಆಯಿತು. ಸೊ ಹಂಗಾಗಿ ಇವ್ರು ರೀಚ್ ಆಗಿದ್ದು ಆಲ್ಮೋಸ್ಟ್ 11 o'clock ಅಲ್ಲ ರೀ, 11 o'clock ರೀಚ್ ಆದರು ಇವರು. ಆಮೇಲೆ ಇಮ್ಮಿಡಿಯೇಟಾಗಿ ಅವರು ಯಾರಿಗೋಸ್ಕರ ವೆಯ್ಟ್ ಮಾಡ್ತಿದ್ರು, ಅವ್ರ ಎಲ್ಡರ್ ಬ್ರದರ್ಗೋಸ್ಕರ, ಇವ್ರ ಫಾದರ್ ಅವ್ರ ಎಲ್ಡರ್ ಬ್ರದರ್ಗೋಸ್ಕರ. ಸೊ ಆಮೇಲೆ ನೈಟ್ ಎಲ್ಲ ಆಯಿತು. ಇವನು ಆಫ್ ಆಫ್ ದ ವೇ, ಇನ್ನೂ ನಡೀತಾ ಇದೆ. ಇವನದು ಪಾರ್ಟ್ ಏನಿದೆ ಅದು ಮುಗಿಸ್ಕೊಂಡು ಇವನು ವಾಪಸ್ ಬಂದಿದ್ದಾನೆ. ಅವ್ರ ಬ್ರದರ್ಸ್ ಇಬ್ಬರು ಆ ಕಂಪನಿ ಆಗಿದ್ದಾರೆ. ಅವ್ರ ಮನೇಲಿ ನಾನೇ ರೆಸ್ಟ್ ಮಾಡಿರಿ, ಇವ್ರಿಗೆ ನಾವು ನೋಡ್ಕೊತೀವಿ ಅಂತ ಹೇಳಿದ್ವಿ. ಸ್ಟೂಡೆಂಟ್ಗೆ ಸಪೋರ್ಟ್ ಮಾಡೋದು ನಮ್ಮ ಟೀಚರ್ಸ್ದು, ಆಮೇಲೆ ನಮ್ಮ ಸಿಸ್ಟರ್ಸ್. ನಿನ್ನೆ 2 ಡೇಸಿಂದ ನಮ್ಮ ಸ್ಟಾಫ್, ಫುಲ್ ಸ್ಟಾಫು ಮತ್ತು ಮ್ಯಾನೇಜ್ಮೆಂಟ್ಗೆ ಕಂಪ್ಲೀಟಾಗಿ ಡಿಸ್ಟರ್ಬ್ ಆಯಿತು. ಓದೋ ಹುಡುಗರಿರಲಿ, ಓದ್ಲೈನ್ ಹುಡುಗರಿರಲಿ, ಸ್ಟೂಡೆಂಟ್ ಈಸ್ ಎ ಸ್ಟೂಡೆಂಟ್, ಟೀಚರ್ ಈಸ್ ಎ ಟೀಚರ್. ಆಲ್ವೇಸ್ ಟೀಚರ್ ಸಪೋರ್ಟ್ ನೀಡೆಡ್ ಫಾರ್ ದ ಸ್ಟೂಡೆಂಟ್ಸ್ ಅಂತ. ಬೇರೆ ಏನಿಲ್ಲ, ನಮಗೆ ಏನೋ ಒಂಥರ ಬೇಜಾರಷ್ಟೇ. ನನ್ನ ಹೆಸರು ಜೋಸ್ನಾ ಅಂತ, ಟಿಬಿ ಡ್ಯಾಮ್ ಸ್ಕೂಲಲ್ಲಿ, ಸೆಂಟ್ ಜೋಸೆಫ್ ಹೈಸ್ಕೂಲ್. ಮಾದಿಗ ಸಮುದಾಯಕ್ಕೆ ಒಳ ಮೀಸಲಾತಿ ನೀಡುವ ವಿಚಾರದಲ್ಲಿ ರಾಜ್ಯ ಸರ್ಕಾರ ಮೇಲಿಂದ ಮೇಲೆ ವಿಳಂಬ ತಂತ್ರವನ್ನ ಅನುಸರಿಸುತ್ತಿದೆ. ಸದಾಶಿವ ಮಧುಸ್ವಾಮಿ ನೀಡಿದ ವರದಿ ಪ್ರಕಾರ ಮಾದಿಗರಿಗೆ 6% ಮೀಸಲಾತಿಯನ್ನ ತಕ್ಷಣ ಜಾರಿಗೊಳಿಸಬೇಕು, ಇಲ್ಲದಿದ್ದಲ್ಲಿ ಬೆಂಗಳೂರು ಚಲೋ ನಡೆಸಲಾಗುವುದೆಂದು ದಲಿತ ಮುಖಂಡ ಬಲ್ಲಾ ಹುಣಸಿ ರಾಮಣ್ಣನವರು ಸುದ್ದಿಗೋಷ್ಠಿ ಮೂಲಕ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ತಮಗೆಲ್ಲ ತಿಳಿದಂತೆ ಕಳೆದ 30 ವರ್ಷಗಳಿಂದ ದಲಿತ ಸಂಘಟನೆಗಳು, ವಿಶೇಷವಾಗಿ ಮಾದಿಗ ಸಮಾಜಕ್ಕೆ ಸಂಬಂಧಪಟ್ಟಂಥ ಹೋರಾಟಗಾರರು 30 ವರ್ಷಗಳ ಕಾಲ ಒಳ ಮೀಸಲಾತಿ ಬೇಕಂತ ಹೋರಾಟ ಮಾಡೋದು ತಮಗೆಲ್ಲ ತಿಳಿದ ವಿಷಯ ಆಗಿದೆ. ಕಾಂಗ್ರೆಸ್ ಸರ್ಕಾರ ಸದಾಶಿವ ಆಯೋಗ ಮಾಡಿತು, ಆದರೆ ಅದಕ್ಕೆ ಅಗತ್ಯ ಮೂಲ ಸೌಲಭ್ಯ, ಹಣಕಾಸಿನ ನೆರವು ಸಿಗಲಿಲ್ಲ. ಅದು ಒಂದು ಬಿಟ್ಟರೆ ಕಾಂಗ್ರೆಸ್ ಸರ್ಕಾರ ಇನ್ನೇನೂ ಮಾಡಲಿಲ್ಲ. ತದನಂತರ ಬಂದಂಥ ಸರ್ಕಾರಗಳು ಹಣಕಾಸಿನ ನೆರವು ಕೊಟ್ಟು ಅಂತೂ ಇಂತೂ 8 ವರ್ಷ ಆದ ನಂತರ ಅದು ಸದಾಶಿವ ಆಯೋಗ ಸರ್ಕಾರಕ್ಕೆ ವರದಿ ಕೊಡ್ತು. ವರದಿ ಸ್ವೀಕಾರ ಮಾಡಿದರು. ಅದನ್ನು ಕೂಡ ಕೇಂದ್ರಕ್ಕೆ ಶಿಫಾರಸು ಮಾಡಬೇಕಂತ ಅವತ್ತು ಸುಪ್ರೀಂ ಕೋರ್ಟ್ ಆರ್ಡರ್ ಯಾವುದೇ ಇರಲಿಲ್ಲ. ಕೇಂದ್ರಕ್ಕೆ ಮಾತ್ರ ಅಧಿಕಾರ ಇದೆ, ಹಾಗಾಗಿ ಶಿಫಾರಸು ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಅದನ್ನು ಹಂಗೆ ಇಡ್ತು. ಚುನಾವಣೆ ಸಂದರ್ಭ ಬಂದಿರೋದಂಥ ಇನ್ನು BJP ಸರ್ಕಾರ. ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅವರು ಪ್ರಣಾಳಿಕೆಯಲ್ಲೇ ಹೇಳಿದರು, ನಾವು ಏನಾದರೂ ಸರ್ಕಾರ ರಚನೆ ಆದರೆ SC/ST ಸಮಾವೇಶದಲ್ಲಿ ಚಿತ್ರದುರ್ಗದಲ್ಲಿ ಆದರೆ ಮೊದಲನೇ ಕ್ಯಾಬಿನೆಟ್ನಲ್ಲೇ ಸದಾಶಿವ ಆಯೋಗವನ್ನು ಜಾರಿ ಮಾಡ್ತೀವಿ ಅಂತ ಹೇಳಿದರು. ಆದರೆ ಸರ್ಕಾರ ಬಂದು 2 ವರ್ಷ ಆಯಿತು. ಅದರ ಮಧ್ಯದಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಬಂದು 7 ತಿಂಗಳಾಯಿತು.
ಅಕ್ಕಪಕ್ಕದ ರಾಜ್ಯಗಳು ಅವ್ರದ್ದೇ ಕಾಂಗ್ರೆಸ್ ಸರ್ಕಾರ ಇದ್ದಂಥ ತೆಲಂಗಾಣದಲ್ಲಿ ಜಾರಿ ಮಾಡ್ತಾರೆ, ಬೇರೆ BJP ಸರ್ಕಾರ ಇದ್ದಂಥ ಹರಿಯಾಣದಲ್ಲಿ ಮಾಡ್ತಾರೆ, ಆಂಧ್ರದಲ್ಲಿ ಮಾಡ್ತಾ ಇದ್ದಾರೆ. ಆದರೆ ಕರ್ನಾಟಕದ ಸಿದ್ದರಾಮಯ್ಯನವರ ಸರ್ಕಾರ ಒಂದು ಹೆಜ್ಜೆ ಕೂಡ ಮುಂದೆ ಹೋಗಲಾರ್ದೇ ನೆಪಗಳು ಹೇಳಿಕೆಂತ 2 ತಿಂಗಳಲ್ಲಿ ನಾವು ಸಮಿತಿ ಮಾಡಿ ಜಾರಿ ಮಾಡ್ತೀವಿ ಅಂತ ಹೇಳ್ತಾರೆ. 2 ತಿಂಗಳಾದ್ರೂ ಬರೀ ಯಾರನ್ನ ಸಮಿತಿ ಮಾಡಬೇಕು ಅನ್ನೋದು ಕೂಡ ನಿರ್ಣಯ ಆಗಲ್ಲ. ಇಲ್ಲಿ ಒಳ ಮೀಸಲಾತಿಯ ಪ್ರಮುಖವಾದ ಜಾತಿಗಳು ಅಂದರೆ ಮಾದಿಗ ಸಮುದಾಯಕ್ಕೆ ಮಾತ್ರ ಅತ್ಯಂತ ಪ್ರಬಲವಾಗಿ ಒಳ ಮೀಸಲಾತಿ ಬೇಕು, ಮತ್ತು ಮಾದಿಗ ಮತ್ತು ಉಪಜಾತಿಗಳು. ನಮ್ಮ ಬೇಡಿಕೆ ಏನಂತಂದರೆ, ಆಯ್ತು ಸ್ವಾಮಿ, ಇನ್ನು ರಾಷ್ಟ್ರೀಯ ಜನಗಣತಿನೂ ಬರ್ತಾ ಇದೆ, ನಿಮ್ಮ ಹತ್ರ ನಿಮ್ಮದೇ ಮಾಡಿದಂಥ ಸಮಿತಿ, ಸದಸ್ಯ ಆಯೋಗದ ಸಮಿತಿ ವರದಿಯೂ ನಿಮ್ಮ ಹತ್ರ ಇದೆ. ಅದೇ ರೀತಿಯಾಗಿ ಮಾಧುಸ್ವಾಮಿ ವರದಿಯೂ ನಿಮ್ಮ ಹತ್ರ ಇದೆ. ಎರಡರಲ್ಲಿ ಕೂಡ ಮಾದಿಗರಿಗೆ 6% ಕೊಡಬೇಕಂತ ಶಿಫಾರಸ್ಸಿದೆ. ನೀವು ಮಧ್ಯಂತರ ವರದಿ ತಗೊಂಡು 6% ನಮ್ಮ ಸಮುದಾಯಕ್ಕೆ ಕೊಟ್ಬಿಡಿ. ಉಳಿದಂತನ್ನ ನೀವು ರಾಷ್ಟ್ರೀಯ ಜನಗಣತಿಯನ್ನು ಮಾಡಿರಿ, ಇನ್ನೊಂದು ಸಮಿತಿಯನ್ನು ಮಾಡಿರಿ, ಅವ್ರು ಉಳುಕಿದವ್ರನ್ನೆಲ್ಲರನ್ನು ಒಟ್ಟಿಗೆ ಇಟ್ಕೊಂಡು ನಿಮಗೆ ಯಾವಾಗ ಅಂತಿಮವಾಗಿ ಮಾಡ್ತಿರೋ ಅವಾಗ ಏನಾದರೂ ವ್ಯತ್ಯಾಸಗಳಾದರೂ ಪರವಾಗಿಲ್ಲ, ಅವಾಗ ಬೇಕಾದರೆ ಕರೆಕ್ಷನ್ ಮಾಡಿರಿ. ಈಗ ನಮ್ಮ ಮಧ್ಯಂತರವಾಗಿ ನಮ್ಮ ಮಾದಿಗರಿಗೆ 6% ಪ್ರತ್ಯೇಕ ಮೀಸಲಾತಿ ಕೊಟ್ಬಿಡಿ, ಇಲ್ಲ ಅವ್ರನ್ನ ಶಿಫಾರಸಂತೆ ಎಲ್ಲರಿಗೂ ಜಾರಿ ಮಾಡಿ ಅನ್ನೋದು ನಮ್ಮ ದಲಿತ ಪರ ಸಂಘಟನೆಗಳ ಒಕ್ಕೂಟದ ಬೇಡಿಕೆಯಾಗಿದೆ. ಮುಂದೆ ನೀವು ಇದೇ ರೀತಿ ನಿಧಾನಗತಿಯಲ್ಲಿ ಹೋದರೆ ನಾವು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಂದ ನಾವು ಒಂದು ಬೃಹತ್ತಾಕಾರ ಸಭೆಗಳನ್ನು ಮಾಡಿ ಮತ್ತು ಬೆಂಗಳೂರು ಚಲೋ ಅನ್ನೋ ಹೋರಾಟಕ್ಕೆ 30 ವರ್ಷ ನಾವು ದಣಿದಿದ್ದೀವಿ. ಇನ್ನೂ ನಮಗೆ ದಣಿಸ್ಬೇಡ್ರಿ, ಇನ್ನೂ ನೀವು ಅದೇ ರೀತಿ ಮಂಡಿತನ ಮಾಡಿ ನೀವೇನು ಈಗೇನು ನಿಧಾನಗತಿ ಮತ್ತು ಒಂದೊಂದು 2 ತಿಂಗಳಿಗೊಂದು 4 ತಿಂಗಳಿಗೊಮ್ಮೆ ಕಾಲಹರಣ ಮಾಡ್ಕೊಂತ ಹೋದ ನಿಲ್ಲಿಸಬೇಕು. ನಿಮಗೇನಾದರೂ ತಾಂತ್ರಿಕತೆ ಟೆಂಪ್ರವರಿಲಿ ತಾತ್ಕಾಲಿಕವಾಗಿ ನಮಗೆ 6% ಕೊಟ್ಬಿಡಿ, ರಿಲೀಫ್ ಕೊಡ್ರಿ. ಅನೇಕ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಮಕ್ಕಳಿಗೆ, ಮೆಡಿಕಲ್ ಮಕ್ಕಳಿಗೆ ಮತ್ತು ಬ್ಯಾಕ್ಲಾಗ್ ಹುದ್ದೆಗಳು ತುಂಬ ಅನುಕೂಲ ಆಗ್ತದೆ. ಈ ವೇದಿಕೆಯಲ್ಲಿ ಕುಂತಕ್ಕಂಥ ಎಲ್ಲರೂ ಕೂಡ ನಾವು ಆಗ್ರಹಪಡಿಸೋದಿಷ್ಟೇ, ನೀವು ನಮಗೆ ಮಧ್ಯಂತರ ವರದಿ ನೋಡ್ಕೊಂಡು ನಮಗೆ 6% ಕೊಡಿ. ಮುಂದೆ ನಿಮಗೆ ಸಂಪೂರ್ಣವಾದ ಸರ್ಕಾರವನ್ನು ಮಾಹಿತಿ ತಗೊಳ್ರಿ, ಅದಕ್ಕೂ ನಾವು ಸಹಕಾರ ಕೊಡ್ತೀವಿ. ನಮಗೆ ಮೊದಲೇದಾಗಿ 6% ನಮಗೆ ಕೊಟ್ಟುಬಿಡಿ ಅನ್ನೋದೇ ನಮ್ಮ ಬೇಡಿಕೆ ಆಗಿದೆ. ನೀವೇನಾದರೂ ಇನ್ನೂ ಇದನ್ನು ಮುಂದಾಕುವಂಥ ಪ್ರಯತ್ನ ಮಾಡಿದ್ರೆ ಈ ಎಲ್ಲ ದಲಿತ ಸಂಘಟನೆಗಳನ್ನು ಮುಖಂಡರನ್ನು ಸೇರಿಸ್ಕೊಂಡು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಮಗೆ ಬೃಹತ್ತಾಕಾರ ಹೋರಾಟ ಮಾಡೋದು ಅನಿವಾರ್ಯ ಆಗುತ್ತಂತ ಈ ಸಭೆಯ ಮೂಲಕ ಈ ಪತ್ರಿಕಾ ಮಾಧ್ಯಮಗಳ ಮುಖಾಂತರ ತಮ್ಮಲ್ಲಿ ಅತ್ಯಂತ ವಿನಮ್ರವಾಗಿ ನಮ್ಮ ಸಮಾಜದ ಎಲ್ಲ ಮುಖಂಡರು ನಾವು ನಿಮ್ಮನ್ನು ಬೇಡಿಕೊಂತೀವಿ. ಉಡುಪಿ ಜಿಲ್ಲೆಯಲ್ಲಿ ಮಹಿಳೆಯೊಬ್ಬರು ಮೀನುಗಾರರ ಅನ್ನಕ್ಕೆ ಕೈ ಹಾಕಿದ ಕಳ್ಳರನ್ನ ಹಿಡಿದುಕೊಟ್ಟ ಮಹಿಳಾ ಮೀನುಗಾರ್ತಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ಕುರಿತು ನ್ಯಾಯಸಮ್ಮತ ತೀರ್ಮಾನಕ್ಕೆ ಆಗ್ರಹಿಸಿದ್ದ ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ರವರ ವಿರುದ್ಧ ಸುಮೋಟೋ ಪ್ರಕರಣ ದಾಖಲಿಸಲಾಗಿದೆ. ಈ ಪ್ರಕರಣವನ್ನ ಹಿಂಪಡೆಯುವಂತೆ ಗಂಗಾ ಮತಸ್ಥರ ಸಂಘ ವಿಜಯನಗರ ಜಿಲ್ಲಾ ಘಟಕವು ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದೆ. ಹೀಗೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿದ ಗಂಗಾ ಮತಸ್ಥರ ಸಂಘ ವಿಜಯನಗರ ಜಿಲ್ಲಾ ಘಟಕವು ಜಿಲ್ಲಾಧಿಕಾರಿಗಳ ದ್ವಾರ ರಾಜ್ಯ ಸರ್ಕಾರಕ್ಕೆ ಮನವಿ ರವಾನಿಸಿ ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ರವರ ವಿರುದ್ಧ ಉಡುಪಿ ಜಿಲ್ಲಾ ಪೊಲೀಸರು ಸುಮೋಟೋ ಕೇಸನ್ನ ದಾಖಲಿಸಿದ್ದಾರೆ. ಈ ಕೇಸನ್ನ ವಾಪಸ್ ಪಡೆಯಬೇಕೆಂದು ಮನವಿ ಮೂಲಕ ಆಗ್ರಹಿಸಿದ್ದಾರೆ. ಕಳ್ಳರನ್ನ ಹಿಡಿದುಕೊಟ್ಟ ಮಹಿಳಾ ಮೀನುಗಾರ್ತಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ಅಂಶವನ್ನ ಖಂಡಿಸಿ ನ್ಯಾಯಯುತ ತೀರ್ಮಾನಕ್ಕೆ ಆಗ್ರಹಿಸಿದ ಪ್ರಮೋದ್ ಮಧ್ವರಾಜ್ ರವರ ವಿರುದ್ಧ ಸುಮೋಟೋ ಕೇಸ್ ದಾಖಲಿಸಲಾಗಿದೆ. ಈ ಪ್ರಕರಣ ಹಾಸ್ಯಾಸ್ಪದವಾಗಿದೆ. ಗಂಗಾಮತ ಸಮುದಾಯವನ್ನ ಹತ್ತಿಕ್ಕುವ ಹುನ್ನಾರ ಇದಾಗಿದ್ದು ಕೂಡಲೇ ಸುಮೋಟೋ ಪ್ರಕರಣವನ್ನ ಹಿಂಪಡೆಯುವಂತೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಈ ದಿನ ನಾವು ಜಿಲ್ಲಾಧಿಕಾರಿ ಕಚೇರಿ ಮೂಲಕ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ರಾಜ್ಯಪಾಲರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಸಚಿವರಿಗೆ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಉಡುಪಿಯವರಿಗೆ ಮನವಿ ಸಲ್ಲಿಸುವುದೇನೆಂದರೆ, ಕಳೆದ ಶನಿವಾರ ದಿವಸ ಉಡುಪಿಯ ಮಲ್ಪೆಯಲ್ಲಿ ಪ್ರಮೋದ್ ಮಧ್ವರಾಜ್ ಅವರು ಸಾಂಪ್ರದಾಯಿಕ ಮೀನುಗಾರ, ಈ ರಾಜ್ಯದೊಳಗೆ ಸಾಂಪ್ರದಾಯಿಕ ಮೀನುಗಾರರಂದರೆ ಅದು ಗಂಗಾ ಮತಸ್ಥರು, ಅಲ್ಲಿ ಮೊಗವೀರರಂತ ಕರೀತಾರೆ. ಈ ಮೊಗವೀರರ ಹಿತವನ್ನು ಕಾಪಾಡಲಿಕ್ಕೆ ಮಧ್ವರಾಜ್ ಅವರು ಭಾಷಣ ಮಾಡಿದ್ದು. ಆದರೆ ಇವತ್ತು ಪೊಲೀಸರು, ಅಲ್ಲಿಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅವ್ರ ಮೇಲೆ ಸ್ವಯಂ ಪ್ರೇರಿತವಾಗಿ ಸುಮೋಟೋ ಕೇಸ್ ದಾಖಲಿದೆ. ಪ್ರಚೋದನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತೇಳಿ. ಅವ್ರು ಯಾವುದೇ ಪ್ರಚೋದನಕಾರಿ ಹೇಳಿಕೆಯನ್ನು ಕೊಟ್ಟಿಲ್ಲ. ಸುಮ್ಮನೆ ಇವತ್ತಿನ ದಿವಸ ಪೊಲೀಸರು ರಾಜ್ಯ ಸರ್ಕಾರವನ್ನು ದಾರಿ ತಪ್ಪಿಸ್ತಾ ಇದ್ದಾರೆ. ಇವತ್ತು ರಾಜ್ಯ ಸರ್ಕಾರ ಕೂಡ ದಾರಿ ತಪ್ಪಬಾರ್ದು.
ಯಾವುದೇ ಕಾರಣಕ್ಕೆ ಮೊಗವೀರ ಸಮಾಜದ ಹಿತವನ್ನು ಕಾಪಾಡಲಿಕ್ಕೆ, ಅಲ್ಲಿ ಸಾಂಪ್ರದಾಯಿಕ ಮೀನುಗಾರರ ಹಿತ ಕಾಪಾಡಲಿಕ್ಕೆ ಮಾತಾಡಿದ್ದೆ ವಿನಃ ಯಾವುದೋ ಒಬ್ಬರು ಪ್ರಚೋದನೆ ಯಾರನ್ನೋ ಒಂದು ಹೊಡೆದಾಡಕ್ಕೆ ಬಿಟ್ಟಿಲ್ಲ. ಪ್ರಮೋದ್ ಮಧ್ವರಾಜ್ ಅವರು ಒಬ್ಬರು ಮಾಜಿ ಸಚಿವರು ಅದಾರ, ಅವರು ತಿಳಿದಂಥವ್ರು ಅದಾರ. ಒಂದು ಸರಿ ಉಡುಪಿಯಲ್ಲಿ ಶಾಸಕರ ಆರಿಸಿ ಬಂದು ಮೀನುಗಾರಿಕೆ ಸಚಿವರಾಗಿದ್ದರು. ಅಂತರ ಮೇಲೆ ಇವತ್ತು ಸುಮೋಟ ಕೇಸು ದಾಖಲೆ ಮಾಡ್ತಾರೆ. ಅಮಾಯಕ ಹೆಣ್ಮಕ್ಳು ಇವತ್ತು ಸಾಂಪ್ರದಾಯಿಕ ಮೀನು ಹಿಡಿದು ಪುಟ್ಟಿಯಲ್ಲಿ ಮಾರುವಂಥ ಹೆಣ್ಮಕ್ಳ ಮೇಲೆ ನೀವು ಕೇಸ್ ದಾಖಲಿಸ್ತೀರಿ ಅಂದ್ರೆ ನೀವು ಎಷ್ಟು ಕನಿಷ್ಠ ಮಟ್ಟಕ್ಕೆ ಇಳಿದಿದ್ರಿ ಅಂತ ಇವತ್ತಿನ ದಿವಸ ಸರ್ಕಾರವನ್ನು ನಾವು ಆಗ್ರಹಿಸ್ತೀವಿ. ನಾವು ಯಾವುದೇ ಕಾರಣಕ್ಕೆ ನಮ್ಮ ರಾಜ್ಯದೊಳಗೆ 31 ಜಿಲ್ಲೆಗಳಲ್ಲಿ ಯಾವುದೇ ನಮ್ಮ ಗಂಗಾ ಮತಸ್ಥರ ಪರ್ಯಾಯ ಪಂಗಡಗಳಲ್ಲಿ ಏನೇ ಅನ್ಯಾಯ ಆದರೂ ಕೂಡ, ಯಾವುದೇ ಜಿಲ್ಲೆಯಲ್ಲಿ ಅನ್ಯಾಯ ಆದರೂ ಕೂಡ ನಾವು ವಿಜಯನಗರ ಜಿಲ್ಲೆಯವರು ಯಾವುದೇ ಕಾರಣಕ್ಕೆ ಸುಮ್ಮನೆ ಇರಲ್ಲ. ನಾವು ಜಿಲ್ಲಾಧಿಕಾರಿಗಳ ಮೂಲಕ ಮತ್ತು ಜಿಲ್ಲಾ ವರಿಷ್ಠಾಧಿಕಾರಿಗಳ ಮೂಲಕ ನಾವು ಇವತ್ತಿನ ದಿವಸ ಆಗ್ರಹಿಸ್ತಾ ಇದ್ದೀವಿ. ಈ ಕೂಡಲೇ ಆ ಸುಮೋಟ ಕೇಸವನ್ನು ವಾಪಸ್ ತಗೋಬೇಕು. ಪ್ರಮೋದ್ ಮಧ್ವರಾಜ್ ಅವರ ಮೇಲೆ ಮತ್ತು ಅಮಾಯಕ ಹೆಣ್ಮಕ್ಳ ಮೇಲೆ ಹಾಕಿದಂಥ ಕೇಸ್ಗಳನ್ನು ವಾಪಸ್ ತಗೋಬೇಕು. ಇಲ್ಲಾಂದ್ರೆ ಇಲ್ಲಿದ್ದಾನೆ ನಾವು ಉಡುಪಿಗೆ ಬರ್ತೇವೆ. ಉಡುಪಿಗೆ ಸಾವಿರಾರು ಜನ ನಮ್ಮ ಜಿಲ್ಲೆಯಿಂದ ಬಂದು ನಾವು ನಿಮ್ಮ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಬಂದು ಕುತ್ಕೊಂತೇವೆ. ಇದನ್ನು ನಾವು ಎಚ್ಚರಿಕೆ ಅಂತ ಅನ್ಕೊಳ್ರಿ, ಏನಾದರೂ ಅನ್ಕೊಳ್ರಿ. ಯಾವುದೇ ಕಾರಣಕ್ಕೆ ಇವತ್ತಿನ ದಿವಸ ಮಧ್ವರಾಜ್ ಅವ್ರನ್ನ ಮತ್ತು ಅವರ ಅಮಾಯಕ ಹೆಣ್ಮಕ್ಕಳು ಸುಮೋಟ ಕೇಸು ಮತ್ತು ಅವ್ರ ಮೇಲೆ ಪ್ರಕರಣ ದಾಖಲಿಸಿ ವಾಪಸ್ ತಗಲಿಲ್ಲ ಅಂದರೆ ಅಗ್ರಿಬೊಮ್ಮನಹಳ್ಳಿ ಮತ್ತು ನಮ್ಮ ಜಿಲ್ಲೆಯ ಹೊಸಪೇಟೆ, ಕೂಡ್ಲಿಗಿ, ಕೊಟ್ಟೂರು, ಹೂವಿನಡಗಲಿ, ಹರಪನಹಳ್ಳಿ ತಾಲೂಕಿನ ಎಲ್ಲ ಜನ ನಾವು ಉಡುಪಿಗೆ ಬರ್ತೇವೆ. ಇದು ಖಂಡಿತ ಇವತ್ತು ಎಚ್ಚರಿಕೆ ಗಂಟೆ ಅನ್ಕೊಳ್ರಿ. ವಿಜಯನಗರ ಜಿಲ್ಲೆ ಗಂಗಾ ಮತಸ್ಥರು ಯಾವುದೇ ಕಾರಣಕ್ಕೆ ನಮ್ಮ ಸಮಾಜದ ಮೇಲೆ ಅನ್ಯಾಯ ಆದರೆ ಸುಮ್ಮನಿರಲ್ಲ ಅಂತ ಈ ಸಂದರ್ಭದಾಗ ಹೇಳ್ತಾ ನಾವು ಈಗ ನಮ್ಮ ಸಮಾಜದ ಬಾಂಧವರ ಜೊತೆಗೆ ಜಿಲ್ಲಾಧಿಕಾರಿಗೆ ಮನವಿ ಕೊಡೋಕ್ಕೆ ಹೋಗ್ತಾ ಇದ್ದೀವಿ. ದಯಮಾಡಿ ನಮ್ಮ ಜಿಲ್ಲೆಯ ಎಲ್ಲ ಜನ ನಮ್ಮ ಜೊತೆಗೆ ಇದ್ದಾರೆ. ಪ್ರಮೋದ್ ಮಧ್ವರಾಜ್ ಅವ್ರ ಜೊತೆಗೆ ಆದರೆ ಅಮಾಯಕ ನಮ್ಮ ಮೊಗವೀರ ಸಮಾಜದ ಹೆಣ್ಮಕ್ಳ ಜೊತೆಗೆ ಇದೀವಿ ಅಂತ ಈ ಸಂದರ್ಭ ಮೂಲಕ ಈ ಒಂದು ತಮ್ಮಲ್ಲಿ ಸ್ಪಷ್ಟಪಡುತ್ತೆ. ಕರ್ನಾಟಕ ಸರ್ಕಾರ ಹಾಗೂ ರಾಜ್ಯ ಶಾಲಾ ಶಿಕ್ಷಣ ಇಲಾಖೆಯಿಂದ ಇದೇ ಪ್ರಥಮ ಬಾರಿಗೆ ಸರ್ಕಾರಿ ಶಾಲೆಗಳ ದೈಹಿಕ ಶಿಕ್ಷಕರಿಗೆ ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನ ಪ್ರಾರಂಭಿಸಲಾಗಿದೆ. ಈ ಭಾಗವಾಗಿ ದಿನಾಂಕ 27ರಂದು ಕ್ರೀಡಾಕೂಟ ನಡೆಸಿ ದೈಹಿಕ ಶಿಕ್ಷಕರಲ್ಲಿ ಹೊಸ ಹುಮ್ಮಸ್ಸು ತುಂಬಲಾಯಿತು. ಹೀಗೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ನಗರದ ನ್ಯಾಷನಲ್ ಆಂಗ್ಲ ಮಾಧ್ಯಮ ಶಾಲಾ ಮೈದಾನದಲ್ಲಿ ಜಿಲ್ಲಾ ಮಟ್ಟದ ದೈಹಿಕ ಶಿಕ್ಷಕರ ಕ್ರೀಡಾಕೂಟವನ್ನ ಕೈಗೊಳ್ಳಲಾಗಿ ಮುಖ್ಯ ಅತಿಥಿಗಳಿಂದ ಕ್ರೀಡಾ ಧ್ವಜಾರೋಹಣ ನೆರವೇರಿಸಲಾಯಿತು. ಬಳಿಕ ಕ್ರೀಡಾ ಜ್ಯೋತಿಯನ್ನ ಬೆಳಗಿಸಿ ಜಿಲ್ಲಾ ಮಟ್ಟದ ಕ್ರೀಡಾಕೂಟಕ್ಕೆ ಚಾಲನೆ ನೀಡಲಾಯಿತು. ಒಂದು ಶುಭ ಚಾಲನೆಯನ್ನ ನೀಡಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಇದ್ದೀವಿ. ಆತ್ಮೀಯರೇ, ಜೋರಾದ ಚಪ್ಪಾಳೆ ಸಾಧ್ಯ ಆಗಬೇಕು. ಈ ಸಂದರ್ಭದಲ್ಲಿ ಅವರಲ್ಲಿ ಕೋರ್ತಾ ಇದ್ದೇವೆ. ವಿಶೇಷವಾಗಿ ವಿಜಯನಗರ ಜಿಲ್ಲೆಯ ಪ್ರಥಮ ಬಾರಿಗೆ ಜಿಲ್ಲಾ ದೈಹಿಕ ಶಿಕ್ಷಕರ ಕ್ರೀಡಾಕೂಟ ನೆರವೇರ್ತಾ ಇದೆ. ಇದಕ್ಕೆ ಕ್ರೀಡಾ ಜ್ಯೋತಿಯನ್ನ ಬೆಳಗಿಸಿದರೆ ಮಾನ್ಯರಿಗೆ ಧನ್ಯವಾದಗಳು. ಎಲ್ಲ ಗಣ್ಯರಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ವೇದಿಕೆ ಮೇಲೆ ಆಸೀನ ವಿಜಯನಗರ ದೈಹಿಕ ಶಿಕ್ಷಣ ಶಿಕ್ಷಕರ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ನಾವುಗಳು ಕ್ರೀಡಾ ನಿಯಮಗಳಿಗೆ ಅನುಸಾರವಾಗಿ ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿ ಈ ನಾಡಿನ ಗೌರವವನ್ನು ಹಾಗೂ ದೈಹಿಕ ಶಿಕ್ಷಣ ವೃತ್ತಿಯನ್ನು ಅದನ್ನ ಹೆಚ್ಚಿನ ಗೌರವದಿಂದ ಪ್ರತಿಜ್ಞೆಯನ್ನು ಮಾಡುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ಬಳಿಕ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿ ಮಾತನಾಡಿ, ದೈಹಿಕ ಶಿಕ್ಷಕರು ಸದಾ ಕಲಿಸುವಲ್ಲಿ ತೊಡಗಿಸಿಕೊಂಡಿರುತ್ತಾರೆ. ಸರ್ಕಾರದ ಆದೇಶದನ್ವಯ ಇಂದು ದೈಹಿಕ ಶಿಕ್ಷಕರು ಕಲಿಕೆಯಲ್ಲಿ ತೊಡಗಿಸಿಕೊಂಡು ಮಕ್ಕಳಲ್ಲಿ ಹುಮ್ಮಸ್ಸು ತುಂಬುವ ಅವಕಾಶ ಕಲ್ಪಿಸಿಕೊಟ್ಟಿದೆ ಎಂದರು. 2024-25ನೇ ಸಾಲಿನಲ್ಲಿ ಪ್ರಪ್ರಥಮ ಬಾರಿಗೆ ದೈಹಿಕ ಶಿಕ್ಷಕರಿಗೆ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಿಕ್ಕೆ ಈ ಮುಂದೆ ಆದೇಶ ಆಗಿತ್ತು. ಅದು ಆಗಸ್ಟ್ನಲ್ಲಿ ಆಗಿತ್ತು. ಆದರೆ ಕಾರಣಾಂತರಗಳಿಂದ ಅದು ರದ್ದಾಗಿ ಫೆಬ್ರವರಿ ಕೊನೆಯ ತಿಂಗಳಲ್ಲಿ ಆದೇಶ ಆಗಿರೋದ್ರಿಂದ ನಾವು ಅತಿ ಜರೂರಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ರ ಇದು ದೈಹಿಕ ಶಿಕ್ಷಕರು ಪ್ರತಿ ದಿವಸನೂ ಕೂಡ ಆಡಿಸೋದೇ ನಮ್ಮ ಕರ್ತವ್ಯ. ಆದರೆ ಇವತ್ತು ನಾವು ಆಡಬೇಕಾಗಿದೆ, ಆಡಿಸೋರು ಇವತ್ತು ನಾವು ಆಡಬೇಕಾಗಿದೆ. ಆದ್ರಿಂದ ಇದು ಸಂತೋಷ ಕೂಟ. ಯಾರು ಕೂಡ ಈ ಒಂದು ಕ್ರೀಡೆಯಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ದೈಹಿಕ ಶಿಕ್ಷಕರು ಎಲ್ಲರೂ ನಮ್ಮರೆ, ಯಾರು ಕೂಡ ದ್ವೇಷ ಸಾಧಿಸಿದೆ, ಎಲ್ಲರೂ ಸಂತೋಷದಿಂದ ಈ ಕ್ರೀಡೆಯಲ್ಲಿ ಭಾಗವಹಿಸಿ ನಮ್ಮ ಜಿಲ್ಲೆಗೆ ಒಳ್ಳೆ ಘನತೆಯನ್ನು ತರ್ರಿ ಅಂತ ಹೇಳ್ತಾ ನಾನು ಶುಭ ಹಾರೈಸ್ತೇನೆ. ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಂತರ ಶಾಸಕರ ಪುತ್ರ ಗುರುದತ್ತರವರು ಮಾತನಾಡಿ, ದೈಹಿಕ ಶಿಕ್ಷಕರಿಗೆ ಕ್ರೀಡೆಗಳನ್ನ ಪ್ರಾರಂಭಿಸಿರೋದ್ರಿಂದ ಅವರು ದೈಹಿಕವಾಗಿ ಸದೃಢರಾಗುವ ಮೂಲಕ ಮಕ್ಕಳಿಗೆ ಉತ್ತಮ ಆಟ ಹೇಳಿಕೊಡಲು ಸಹಕಾರಿಯಾಗುತ್ತಿದೆ ಎಂದರು. ಕ್ರೀಡಾ ಸ್ಫೋಟ ಇವತ್ತೇನು ನಡೀತಾ ಇದೆ,
ನಮ್ಮ ಮಧು ಬಂಗಾರಪ್ಪ ಸಾಹೇಬರು ಏನು ಉದ್ಘಾಟನೆ ಮಾಡಿ ಇವತ್ತು ಬೆಂಗಳೂರಲ್ಲಿ ಚಾಲನೆ ಮಾಡಿದ್ದಾರೆ. ಇವತ್ತು ಭಾಳ ಒಂದು ಒಳ್ಳೆಯ ವಿಚಾರ. ಯಾಕಂದರೆ ಇವತ್ತು ನಮಗೆ ಟೀಚರ್ಸು ಪಾಠ ಹೇಳ್ಕೊಡ್ತಾ ಇದ್ರು, ಆದರೆ ಇವತ್ತು ಟೀಚರ್ಸು ಸ್ಪೋರ್ಟ್ಸು ಮತ್ತು ಪಾಠ ಹೇಳ್ತಾರೆ ಅನ್ನೋದು ಭಾಳ ಸಂತೋಷ. ಯಾಕಂದರೆ ಇವತ್ತು ಏನಾಗ್ತಾ ಇದೆ, ಫಿಟ್ನೆಸ್ ಅನ್ನೋದು ಭಾಳ ಇಂಪಾರ್ಟೆಂಟ್. ನಮ್ಮ ಜೀವನದಲ್ಲಿ ಫಿಟ್ನೆಸ್ ಭಾಳ ಎಷ್ಟು ಆರೋಗ್ಯ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ, ಇವತ್ತು ಎಷ್ಟು ನಮ್ಮ ವಿದ್ಯೆ ಇಂಪಾರ್ಟೆಂಟು ಅಷ್ಟೇ ನಮ್ಮ ಆರೋಗ್ಯ ಕೂಡ ಇಂಪಾರ್ಟೆಂಟ್. ಎರಡೂ ಸರಿಸಮಾನವಾಗಿ ನಾವು ಬ್ಯಾಲೆನ್ಸ್ ಮಾಡಬೇಕು. ಅದನ್ನು ಫಿಟ್ನೆಸ್ ಆಗಿರ್ಬೋದು ಮತ್ತು ನಮ್ಮ ವಿದ್ಯೆ ಆಗಿರ್ಬೋದು ಸರಿಸಮಾನವಾಗಿ ಬ್ಯಾಲೆನ್ಸ್ ಮಾಡಬೇಕಂತ ಹೇಳ್ಬಿಟ್ಟು ಇವತ್ತೇನು ನಮ್ಮ ರಾಜ್ಯ ಸರ್ಕಾರ ಒಂದು ಇನಿಷಿಯೇಷನ್ ಮಾಡಿದ್ದಾರೆ, ಅದು ಭಾಳಷ್ಟು ಸಂತೋಷ ಆಗ್ತಾ ಇದೆ. ಮತ್ತು ಅದೇ ರೀತಿಯಾಗಿ ಈ ಕ್ರೀಡಾ ಇವತ್ತೇನು ನಡೀತಾ ಇದೆ ಒಳ್ಳೆಯ ರೀತಿಯಲ್ಲಿ ನಡಿಬೇಕು. ಮತ್ತು ಯಾವ್ದಂಥ ಒಂದು ಇದು ಆಗಬಾರ್ದು. ಅವ್ರಿಗೇನು ಸವಲತ್ತು ಬೇಕು, ಅನುಕೂಲ ಬೇಕು, ಖಂಡಿತವಾಗಿ ನಾವು ಮುಂದೆ ಬರ್ತೀವಿ, ತಮಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾನು 2 ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಬಳಿಕ ಓಟದ ಸ್ಪರ್ಧೆ ಸೇರಿದಂತೆ ವಿವಿಧ ಕ್ರೀಡೆಗಳನ್ನ ನಡೆಸಿ ವಿಜೇತ ದೈಹಿಕ ಶಿಕ್ಷಕರಿಗೆ ಪ್ರಶಸ್ತಿ ಪತ್ರ ನೀಡಿ ಪ್ರೋತ್ಸಾಹಿಸಲಾಯಿತು. ಪ್ರಾರಂಭದ ಗೆರೆಯಲ್ಲಿ ನಮ್ಮ ಮತ್ತು ಜಾಕಿರ್ ಅವರು ಪ್ರಾರಂಭದ ಗೆರೆಯಲ್ಲಿ ಸರಿ ಸರಿ ಹೊಸಪೇಟೆಗೆ ಆಗ್ಬೋದು ಅನ್ಕೊಂಡಿದ್ವಿ. ವೆರಿ ಗುಡ್. ಅತ್ಯಂತ ಪರಿಪೂರ್ಣದಿಂದ 100 ಮೀಟರ್ ಓಟದಲ್ಲಿ ಎಲ್ಲ ಮಹಿಳಾ ಅಲ್ಲಿ ತಮ್ಮ ಹೆಸರು ನೋಂದಾಯಿಸಬೇಕಾಗಿ ತಮ್ಮಲ್ಲಿ ಸೂಚನೆ. ಮಹಿಳಾ ಶಿಕ್ಷಕರು ಗೀತಾ ಮೇಡಮ್, ಪ್ರಥಮ ದ್ವಿತೀಯ ಸ್ಥಾನವನ್ನ ಕ್ರಮೇಣವಾಗಿ ಹೊಸಪೇಟೆ ತಾಲೂಕಿನ
ಸರ್ ನಾವು ಬರ್ತೀವಿ ಅವ್ರದೊಂದು ಮೆಡಲ್ ಐತೆ ಅವ್ರದ್ದು. ರೈಟ್, ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್. ನಿಮ್ಮ ಯಾವ ಶಾಲೆ? ಕಟ್ಟಕ್ಕಳಪ್ಪ. ಇದೊಂದು ಕ್ಲಿಪ್ ಕೂಡ ನಾಳೆ 29ಕ್ಕೆ ಹಾಕ್ತದೆ. ವರ್ಷದ ವಯೋಮಿತಿಯ ಕ್ರೀಡಾಪಟುಗಳಲ್ಲಿ ಗೀತಾ ಮೇಡಮ್ ಅವರು ಒಂದು ನಿಮಿಷ ಜೊತೆಗೆ ನಮ್ಮ ಸಾಹೇಬರು ಸ್ಟೆಪ್ ಹಾಕ್ತಾರೆ, ಸ್ಟೆಪ್ ಆಮೇಲೆ ಎಲ್ಲರೂ ಸೇರ್ ಮಾಡೋಣ. ಎಲ್ಲಿ 50ರಿಂದ 60 ವರ್ಷದ ಒಳಗಿನ ವಾಲಿಬಾಲ್, ಥ್ರೋಬಾಲ್, ವುಮೆನ್ಸ್ ಥ್ರೋಬಾಲ್ ಒಂದು ಫೀಚರ್ಸ್ ಕಾಪಿ ತರಬೇಕಿಲ್ಲಿ. ಇಲ್ಲಿ ಅವ್ರದೈತೆ ಅಲ್ರಿ, ನಿಸರ್ ಸರ್ದೈತೆ, ಅವ್ರ ಆಮೇಲೆ ಇದು ಮಾಡ್ತಾರ ಅಲ್ರಿ. ಗಿಡಿ ನೋಡ್ರಿ, ಎಲ್ಲ ನೋಡ್ರಿ. MP ಹುಡುಗರು ಕಾಲೇಜ್ ಹುಡುಗರು ಬಂದ್ಬಿಟ್ರಲ್ಲ ಮೀಟರ್ ಓಟದಲ್ಲಿ ವಿಜೇತರಾದಂತ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನ ಪಡೆದಂತ ಸ್ಪರ್ಧಾಳುಗಳು ದಯಮಾಡಿ ಇಲ್ಲಿ ಆಗುತ್ತೆ. ಯಾಕಂದ್ರೆ ನಾವು ಅಲ್ಲಿ ರಾಜ್ಯ ಮಟ್ಟಕ್ಕೆ ಒಂದು ಫಲಿತಾಂಶ ಪಟ್ಟಿಯನ್ನು ಕಳಿಸ್ಕೊಡ್ಬೇಕು ಸರ್. ದಯಮಾಡಿ ಯಾರ್ಯಾರು ಇದ್ದಾರೆ ದೈಹಿಕ ಶಿಕ್ಷಣ ಶಿಕ್ಷಕರ ಜಿಲ್ಲಾ ಮಟ್ಟದ ಕ್ರೀಡಾಕೂಟಗಳು, ವಾಲಿಬಾಲ್ ಪಂದ್ಯ ಪುರುಷರಿಗೆ ಕೂಡ ಕಮ್ಮಿಲ್ಲ ಎನ್ನುವಂತೆ ಪ್ರತಿಯೊಂದು ಆಟ ಪಂದ್ಯಾಟಗಳಲ್ಲಿ ಭಾಗವಹಿಸಿ ತಮ್ಮ ಕ್ರೀಡಾ ಪ್ರತಿಭೆಯನ್ನು ಹೊರಹಾಕ್ತಾ ಇದ್ದಾರೆ. ವಿಜೇತರಾಗಿ ರಾಜ್ಯ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ. ಚೆಸ್ಸು ಮತ್ತು ಹೋಗದಲ್ಲಿ ಈ ಕಾರ್ಯಕ್ರಮನ, ಈ ಕ್ರೀಡೆಯನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದು ಮಹಿಳೆಯರಿಗಾಗಿ ಥ್ರೋಬಾಲ್, ಅಗ್ನಿಬೊಮ್ಮನಹಳ್ಳಿ, ಹಡಗಲಿ ಮತ್ತು ಅಗ್ನಿಬೊಮ್ಮನಹಳ್ಳಿ. ಕರ್ನಾಟಕದ ಹೆಸರಾಂತ ಕಲಾವಿದರು ಹಾಗೂ ದೈಹಿಕ ಶಿಕ್ಷಣ ವಿಶ್ವ ರಂಗಭೂಮಿ ದಿನಾಚರಣೆ ಇದೆ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ, ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದು ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕೇಂದ್ರ ಸಚಿವ ಎಚ್.ಡಿ.
ದೇಗುಲ ಸರ್ಕಾರಿ ಶಾಲಾ ದೈಹಿಕ ಶಿಕ್ಷಕರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯನಗರ ಸುದ್ದಿವಾಹಿನಿ. ನಮಸ್ಕಾರ.